ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಒಳಗೆ ನಾನು ಏನು ಹೇಳಕ್ ಹೋದ್ರು, ಯಾಕಂದ್ರೆ ಅಲ್ಲೇನು ಮೊಬೈಲ್ ಯೂಸ್ ಮಾಡಕ್ಕಾಗಲ್ಲ ತೋರ್ಸಕ್ಕೆ, ಗೂಗಲ್ನ ಯೂಸ್ ಮಾಡಕ್ಕಾಗಲ್ಲ ತೋರ್ಸಕ್ಕೆ. ನಾನು ಹೇಳಕ್ ಸ್ಟಾರ್ಟ್ ಮಾಡ್ತಿದ್ರೇನೆ ಅವರು ನಂಬಕ್ಕೆ, ಯಾಕಂದ್ರೆ ಅವ್ರಿಗೆ ಯಾರಿಗೂ ನನ್ನ ಬಗ್ಗೆ ಕಾಕ್ರೋಚ್ ಬಿಟ್ಟು ಇನ್ ಯಾರಿಗೂ ಗೊತ್ತಿರಲಿಲ್ಲ. ಕಾಕ್ರೋಚ್ ಗೊತ್ತಿತ್ತು ಇಂಡಿಯಾ ಲೆವೆಲ್ಗೆ ಫೇಮಸ್ ಅಂತ, ವರ್ಲ್ಡ್ ಲೆವೆಲ್ಗೆ ಫೇಮಸ್ ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ಮಿಕ್ಕದವ್ರಿಗೆ ನಾನು ಯಾರು ಅನ್ನೋದು ಗೊತ್ತಿರಲ್ಲ. ಅದರಿಂದ ನಾನು ಏನ್ ಹೇಳಕ್ ಹೋದ್ರು ತಗೊಳ್ತಾರಲ್ಲ, ಅದಕ್ಕೆ ನಾನು ಅಲ್ಲಲ್ಲೇ ಸ್ಟಾಪ್ ಮಾಡ್ಬಿಡ್ತೀನಿ, ಮಾತಾಡಲ್ಲ. ಯಾಕಂದ್ರೆ ಆಚೆ ಹೋದ್ಮೇಲೆ ಇವಾಗ ನೋಡಿ, ಕರಿಬಸಪ್ಪ ಅವರು ಆಮೇಲೆ RJ ಅಮಿತ್ ಅವರು ಆಚೆ ಬಂದಿದ್ದಾರೆ. RJ ಅಮಿತ್ಗೆ ಪೇಷನ್ಸ್ ಇಲ್ಲ, ಅಂದ್ರೆ ಅವ್ರಿಗೆ ತಾಳ್ಮೆ ಅನ್ನೋದಿಲ್ಲ. ಅವ್ರು ಆಚೆ ಬಂದು ಒಂದು ನೋಡ್ಬಿಟ್ಟು ಒಬ್ಬರ ವ್ಯಕ್ತಿ ಬಗ್ಗೆ ಗೂಗಲ್ ಮಾಡಿದ್ರೆ ಎಷ್ಟು ಪೇಜ್ ಗಟ್ಲೆ, ಎಷ್ಟು ದಿನ ತಳ್ಳಿದ್ರು ಬರುತ್ತೆ, ಎಷ್ಟು ಸಾವಿರ ಚಾನಲ್ ಬಂದಿದ್ದಾರೆ. ಹಿಂಗ್ ಹೋಯ್ತಾನೆ ಇರ್ಬೇಕು. ಆತರ ಒಂದು 35, 45, 50 ಪೇಜ್ ಹೋಗ್ಬೇಕು ಗೂಗಲ್ ಅಲ್ಲಿ. ಅದನ್ನ ನೋಡ್ಬಿಟ್ಟು ಮಾತಾಡ್ಬೇಕು. ಅದು ಬಿಟ್ಬಿಟ್ಟು ರಷ್ಯಾಲ್ ಯುದ್ಧ ಆಗಿತ್ತು, ಯುದ್ಧ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಇವ್ರಿಗೆ ಅಂತಾರೆ. ಬರೀ ರಷ್ಯಾದೇನೆ ಒಂದು 50 ಚಾನಲ್ ಬರೀ RJ ಅಮಿತ್ಗೆ ಕಳಿಸ್ತೀನಿ. ಅದು ಯುದ್ಧದ ಟೈಮಲ್ಲೇ. ಏನು ಯುದ್ಧದ ಟೈಮಲ್ಲಿ ಮೀಡಿಯಾ ಮುಚ್ಕೊಂಡಾಗ ಕೂತಿರ್ತಾರೆ, ತೆಕ್ಕೊಂಡ್ತಾನೆ ಕೂತಿರ್ತಾರೆ. ಮೀಡಿಯಾ ಬರ್ತಾನೆ ಇರುತ್ತೆ ಯುದ್ಧ ಬಂತು ಅಂತ. ಅವ್ರ ಯಾಕೆ ಮುಚ್ಕೊಂತಾರೆ? ಎಲ್ಲೋ ಒಂದ್ ಕಡೆ ಇಟ್ಕೊಂಡು ಅದನ್ನ ಇದ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ನ್ಯೂಸ್ ಆಗುತ್ತೆ ಅಂದ್ರೆ ಅಲ್ಲಿಂದ ಪ್ರತಿನಿಧಿಗಳು, ಅಂದ್ರೆ ಇಂಡಿಯಾ ಒಳಗೆ ಯಾರು ಇರ್ತಾರೋ ಅವ್ರಿಗೆ ಹೇಳಿ ಬಂದು ಶೂಟ್ ಮಾಡಿ ಕಳಿಸಿ ಅಂತ ಹೇಳ್ತಾರೆ. ಅವ್ರು ಫ್ಲೈಟ್ ಅಲ್ಲಿ ಬರ್ತಾರೋ, ಇಂಡಿಯಾ ಒಳಗಿಂದ ಬರ್ತಾರೋ ಇವ್ರಿಗೇನು. ಆದ್ರೆ ಚಾನಲ್ ಅಲ್ಲಿ ಬಂದಿರೋದು ವರ್ಲ್ಡ್ ವೈಡ್ 125 ಕಂಟ್ರಿ. ನಾವ್ ಎಣಿಸಿರೋ ಪ್ರಕಾರ, ಅದು ಒಂದು ಜರ್ನಲಿಸ್ಟ್, ಎಕ್ಸ್ಪರ್ಟ್ ಜರ್ನಲಿಸ್ಟ್ ಎಣಿಸಿರೋ ಪ್ರಕಾರ, ಅವ್ರು ಹೇಳಿರೋ ಪ್ರಕಾರ. ಯಾಕಂದ್ರೆ ನನಗೆ ಅದು ಒಂದ್ ದೇಶ ಅನ್ನೋದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಂಗೆ ಇಂಗ್ಲಿಷ್ ಬರಲ್ಲ. ಅವ್ರು ನೋಡ್ಬಿಟ್ಟು ಇಷ್ಟರಲ್ಲೇ 125 ಆಯ್ತು ಅಂದ್ರು. ಅದು ಇನ್ನ ಫುಲ್ ನೋಡಿದ್ರೆ ಇನ್ನೆಷ್ಟು ಕಂಟ್ರಿ ಬರೋದು, ಅಂದ್ರೆ ವರ್ಲ್ಡ್ ಅಲ್ಲಿ ಎಷ್ಟು ದೇಶ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರು 125 ವರ್ಲ್ಡ್ ಅಲ್ಲಿ ಎಣಿಸ್ಬಿಟ್ಟು ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು ಇಲ್ಲೇ 5,000 ಚಾನಲ್ ಆಗೋಯ್ತಲ್ಲ ಅಂದ್ರು. ಗೂಗಲ್ ಅಲ್ಲಿ ತೋರ್ಸ್ಕೊಂಡು ಹೋಗ್ತಾ ಇದೆ ಇದ್ಯಾವ ದೇಶ. ಅವರು ಕ್ಲೋಸ್ ಫ್ರೆಂಡ್, ಅವ್ರು ರಿಲ್ಯಾಕ್ಸ್ ಮೈಂಡ್ ಅಲ್ಲಿ ಇದ್ರು, ಅವಾಗ ಕೂತ್ಕೊಂಡು ಮಾತಾಡಿರೋದು. ಅವರಿಂದ ನನಗೆ ಗೊತ್ತಾಗಿರೋದು. ಓಕೆ, ಅಂದ್ರೆ ನಿಮ್ಮನ್ನ ಹೀಯಾಳಿಕೆಯಿಂದ ಮಾತಾಡೋರ್ಗೆ, ಸುಳ್ಳು ಅಂತ ಹೇಳೋರ್ಗೆ ಎಕ್ಸ್ಪರ್ಟ್ ಜರ್ನಲಿಸ್ಟ್ ಯಾರು ಅಂತ ಹೇಳ್ಬಿಟ್ಟು ನೇಮ್ ಮೆನ್ಷನ್ ಮಾಡ್ಬೋದು ಸರ್? ಬಿಕಾಸ್ 5,000 ಅಮಾನ್ ಅಂತ ಒಬ್ರು ಮುಸ್ಲಿಮ್ಸ್ ಎಕ್ಸ್ಪರ್ಟ್ ಜರ್ನಲಿಸ್ಟ್. ಅವ್ರು ಬಂದು ಇಂಟರ್ನ್ಯಾಷನಲ್ ನ್ಯೂಸ್ ಚಾನಲ್ಗೆ ಅವರು ಕೆಲಸ ಮಾಡ್ತಾರೆ. ಚಾನಲ್ ಹೆಸರು ಹೇಳಲ್ಲ. ಅವ್ರು ಎಷ್ಟು ಸಕಲಕಲ್ಲ ವಲ್ಲಭರು ಅಂದ್ರೆ ಆ ರಷ್ಯನ್ ಭಾಷೆನೂ ಓದ್ತಾ ಇದ್ರು. ಅಂದ್ರೆ ಅಷ್ಟು ಲ್ಯಾಂಗ್ವೇಜ್ ತಿಳ್ಕೊಂಡಿರೋ ಮನುಷ್ಯ. ಒಂದು ಫ್ಯಾಷನ್ ಶೋಗೆ ಜಡ್ಜ್ ಆಗಿ ಕರೆದಿರ್ತಾರೆ. ಅವಾಗ ಅವರು ಜರ್ನಲಿಸ್ಟ್ ಅಂತ ಅರ್ಥ ಆಗುತ್ತೆ. ಅವ್ರ ಬಿಹೇವ್ ಅಲ್ಲ, ಅವ್ರ ನಾಲೆಜ್ ಅಲ್ಲಿ ಗೊತ್ತಾಗುತ್ತೆ. ರಷ್ಯನ್ ಭಾಷೆ, ಇದು ಈಜಿಪ್ಟ್ ಭಾಷೆ, ಇಲ್ಲಿ ಮುಚ್ಕೊಂಡ್ಬಿಟ್ರೆ ಹೇಳೋರು, ಆಮೇಲೆ ನಾನು ಮೇಲ್ ತೆಗೆದ್ರೆ ಅದೇ ಭಾಷೆ ಆಗಿರೋದು. ಅಷ್ಟು ನಾಲೆಜಬಲ್ ಪರ್ಸನ್ ಅವರು. ಒಂದೊಂದನ್ನು ನೋಡಿ ಅದಕ್ಕೆ ಯಾಕೆ ನಿಮ್ಗೆ ಇಲ್ಲೇ ಮೊಬೈಲ್ ಇದೆ, ಇಲ್ಲೇ ನಿಮ್ಗೆ ಕಣ್ಣು ಮುಂದೆ ಸಾಕ್ಷಿ ತೋರಿಸ್ತೀನಿ, ನೀವು ಝೂಮ್ ಮಾಡಿ ನಿಮ್ ಬಾಯಿಂದ ನಾನು ಹೇಳಿಸ್ತೀನಿ ಯಾವ ದೇಶ ಯಾವ ಕಂಟ್ರಿ, ಯಾವ ದೇಶ ಯಾವ ಕಂಟ್ರಿ, ಯಾವ ಭಾಷೆ ಯಾವ ಕಂಟ್ರಿ ಇದು ಅಂತ. ಬರೀ ಒಂದು 30 ವಾಟ್ಸಪ್ ಅಲ್ಲಿ ಬಂದು 30 ಅಟ್ ಎ ಟೈಮ್ ಕಳ್ಸಕ್ಕಾಗೋದು ಸ್ಕ್ರೀನ್ ಶಾಟ್. ಅದು ಬಿಗ್ ಬಾಸ್ ಟೀಮ್ ಅವರು ಹೇಮಂತ್ ಅವ್ರಿಗೆ ಕಳ್ಸಿರೋದು. 600 ಕಳಿಸ್ತಿದ್ದಂಗೆ ಕೈ ಮುಗಿದ್ಬಿಟ್ರು, ಅಯ್ಯೋ ಇದೇ ನೋಡಕ್ ಆಗ್ತಾ ಇಲ್ಲ, ನನ್ನ ಮೆಮೊರಿ ತುಂಬೋಗ್ತಾ ಇದೆ, ಸ್ಟಾಪ್ ಮಾಡು ಅಂತ. ನಾನು ಹೇಳ್ತೀನಿ 24 ಅವರ್ಸ್ ಅಲ್ಲಿ ಬಂದಿರೋದ್ರಲ್ಲಿ 30% ಕಳ್ಸಿದೀನಿ, 20% ಬ್ಯಾಲೆನ್ಸ್ ಇದೆ. ಅದು ಸಾಕ್ಷಿ ಸಮೇತ ತೋರಿಸ್ತೀನಿ. 70% ನೀವು ಅಂದ್ರೆ ಕಳಿಸ್ತೀನಿ ಅಂತ. ಅಯ್ಯಯ್ಯೋ ಇಷ್ಟಲ್ಲ, ಇದ್ರಲ್ಲಿ 10 ಆಗಿದ್ರು ಸಾಕಾಗಿತ್ತು, ಯಾಕಂದ್ರೆ ಇಷ್ಟು ವರ್ಡ್ ಅಲ್ಲಿ ಬಂದಿದೆ ಅನ್ನೋದಕ್ಕೆ ಪ್ರೂಫ್ಗೆ ಇದೇ ಸಾಕು. ನೀವು ಕಳಿಸಿರೋದು ನಾನು ಒಂದು ನೋಡಕ್ಕಾಗಲ್ಲ, ಇಷ್ಟೊಂದು ಕಳಿಸ್ಬಿಟ್ಟಿದ್ದೀರಾ, ಸಾಕಪ್ಪ ಸಾಕು ಅಂದ್ರು. ನಿಲ್ಸಿರೋದೇ 600 ಚಾನಲ್ಗೆ. ಅಂದ್ರೆ ಒಂದ್ ನೈಟ್ ಅಲ್ಲಿ 600 ಚಾನಲ್ ತೋರಿಸ್ತೀನಿ. ಅದಕ್ಕಿಂತ ನನ್ನ ಸ್ಪೆಷಾಲಿಟಿ ನಾನೇ ಕೊಬ್ಬಾಗಿ ಹೊಗಳ್ಕೊಳ್ತೀನಿ. ಒಂದು ವಸ್ತು ನೀವು ತಗೊಂಡಿರಲ್ಲ, ಒಬ್ಬ ವಸ್ತು ತಗೊಂಡ್ಮೇಲೆ ಅದನ್ನ ನ್ಯೂಸ್ ಮಾಡ್ಬೋದು. ಒಂದು ವಸ್ತುನ ತಗೊಳ್ದೆ ನ್ಯೂಸ್ ಮಾಡೋದು ವರ್ಲ್ಡ್ ಅಲ್ಲಿ ಒಬ್ಬನ್ನ ತೋರಿಸು. ಅವ್ರು ಬಂದ್ಬಿಟ್ಟು ಒಂದು USA ಇಂದ ಬಂದಿರ್ತಾರೆ. ಅವರು ನನಗೆ ಕ್ವಶನ್ ಕೇಳ್ತಾರೆ, ನೆಕ್ಸ್ಟ್ ಏನ್ ಪ್ಲಾನ್ ಅಂತ ಕೇಳ್ತಾರೆ. ಅವಾಗ ನಾನು ಇನ್ನು ಹೊಸ ನಾಯಿ ತಗೊಂಡಿರೋದ್ರಲ್ಲೇ ಖುಷಿಲಿ ಇರ್ತೀನಿ. ನೆಕ್ಸ್ಟ್ ಯಾವ ನಾಯಿ ನನಗ್ ಸಿಗುತ್ತೆ, ಯಾವ ಜಾತಿ ಸಿಗುತ್ತೆ, ಅದು ಎಷ್ಟು ದೊಡ್ಡದಿರುತ್ತೆ, ಯಾವ ಕಲರ್ ಇರುತ್ತೆ, ಏನೂ ಗೊತ್ತಿರಲ್ಲ. ಅವ್ರಿಗೆ ನಾನು ಹೇಳ್ತೀನಿ, ಮೇಡಮ್ ನಾನು ನೆಕ್ಸ್ಟ್ ತಗೊಂಡ್ರೆ ಇದೆಲ್ಲ ಒಂದು ಇಷ್ಟು ಸೈಜ್ದು, ನೆಕ್ಸ್ಟ್ ತಗೊಂಡ್ರೆ ಒಂದು ಕತ್ತೆ ಸೈಜ್, ಡಾಂಕಿ ಅಷ್ಟು ದೊಡ್ಡದು. ಅಂದ್ರೆ ಹಿಡ್ಕೊಂಡು ಹೋದ್ರೆ ಯಾರು ಕತ್ತೆ ಹಿಡ್ಕೊಂಡು ಹೋಗ್ತಾ ಇದಾರೆ ಅಂತ ಅನ್ಕೋಬೇಕು. ಅದನ್ನ ತಗೊಳ್ಳೋದು ನನ್ ಕನ್ಸಿದೆ. ಅದನ್ನ ತಗೊಂತೀನಿ 6 ತಿಂಗಳೊಳಗಡೆ. ಅದನ್ನು ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂತ ಬಾಯಿಂದ ಹೇಳ್ತೀನಿ. ಹೇಳೋದು ಮಾರ್ಚ್ 30ನೇ ತಾರೀಕು ವರ್ಲ್ಡ್ ನ್ಯೂಸ್ ಆಗುತ್ತೆ. ನಿಮ್ಗೆ ರಷ್ಯಾ ಬೇಕಾ, USA ಬೇಕಾ, ಈಜಿಪ್ಟ್ ಬೇಕಾ, ಸೌದಿ ಬೇಕಾ, ಇರಾನ್, ಇರಾಕ್ ಬೇಕಾ, ನೀವ್ ಹೇಳಿದ ದೇಶದಲ್ಲಿ ಆ ನ್ಯೂಸ್ ತೋರಿಸ್ತೀನಿ. ಅಂದ್ರೆ ಒಬ್ಬ ಬಾರ್ಕಿಂಗ್ ಮ್ಯಾಡ್ ಅಂದ್ರೆ ನಾಯಿ ಹುಚ್ಚ, ಅವನು ಒಂದು ನೆಕ್ಸ್ಟ್ ಡಾಂಕಿ ಸೈಜ್ ನಾಯಿನ ಹೆಲಿಕಾಪ್ಟರ್ ಅಲ್ಲಿ ತಗೊಂಡ್ ಬಂದು ಲಾಂಚ್ ಮಾಡ್ಬೇಕಂತ ಇದ್ದಾನೆ. ಏನದನ್ನೇ ನ್ಯೂಸ್ ಮಾಡಿದೀನಿ. ಅಂದ್ರೆ ಅದು ಹಳೆ ನಾಯ್ದಲ್ಲ, ಹಳೆ ನಾಯ್ದು 18ನೇ ತಾರೀಕು, ಮಾರ್ಚ್ 18ನೇ ತಾರೀಕು ಬಂದ್ಬಿಡ್ತು.
ಬಿಟ್ಟು ಆಯ್ತು ಅವರು. ಆಮೇಲೆ ಹೊಸ ನಾಯಿಗೆ USA ಇಂದ ಬಂದು ಮನೆಗೆ ಬಂದು ಇಂಟರ್ವ್ಯೂ ಮಾಡ್ಕೊಂಡು ಹೋದ್ರು. ಅವ್ರವ್ರದ್ದು ಒಂದೊಂದು ವಿಡಿಯೋ ಆನ್ ಮಾಡಿ ನೋಡಿ, ಒಂದೊಂದು ಜಾಗ ಕರ್ಕೊಂಡು ಹೋಗಿ ತೋರಿಸ್ತೀನಿ ನೋಡಿ, ಇದು ಇಂಡಿಯಾ, ಇದು ಬೆಂಗಳೂರು, ಇದು ಕೆಂಗೇರಿಲೇ ಶೂಟ್ ಮಾಡಿರೋದು ಅಂತ ನಿಮ್ಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಆ ಲೇಡಿ ಬಂದು USA ಇಂದ ಬಂದು ವೈಟ್ ಫೀಲ್ಡ್ ಅಲ್ಲಿ ಫಾರಿನರ್ ಮನೆಯಲ್ಲಿ 3 ದಿವಸ ಹಾಲ್ಟ್ ಆಗಿ, ನಂದು ಟೈಮ್ ಅವೈಲೇಬಲ್ ಇರಲ್ಲ, ನಂದು ಆ ಟೈಮಲ್ಲಿ ಫಂಕ್ಷನ್ ಇತ್ತು, ಎಲ್ಲ ಮುಗಿಸ್ಕೊಂಡು ಬಂದು ಇಂಟರ್ವ್ಯೂ ಮಾಡಿ ಈಗ ಹೊಸ ಡಾಗು ನವೆಂಬರ್ 5ನೇ ತಾರೀಕು ಲಾಂಚ್ ಮಾಡ್ತಾ ಇದೀನಿ. ಇದು ಬಿಗ್ ಬಾಸ್ ವೇದಿಕೆ ಲಾಂಚ್ ಆಗ್ಬೇಕಿತ್ತು, ಜಸ್ಟ್ ಮಿಸ್ ಆಯ್ತು.